ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನು ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನು ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನು ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನು ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ.
ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನ ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸ್ಬೋದು ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸ್ಬೋದು ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನ ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸ್ಬೋದು ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸ್ಬೋದು ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಮತ್ತೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವನ್ನ ಟೀಕಿಸಿದ್ದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಮುಪ್ಪು ಬರುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸ್ಬೋದು ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡ್ತಾರೆ. ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ, ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ